ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರದ ಬೆನ್ನಲ್ಲೇ ಅನ್ವರ್ ಮಾಣಿಪಾಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ರಾಜ್ಯಾದ್ಯಂತ ವಕ್ಫ್ ಬಿಲ್ ಪರ ವಿರೋಧದ ಚರ್ಚೆ ಜೋರಾಗಿದೆ. ವಕ್ಫ್ ಬಿಲ್ ವಿರೋಧಿಸಿ ಕಾಂಗ್ರೆಸ್ ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಐತಿಹಾಸಿಕ ವಕ್ಫ್ ಮಸೂದೆ ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾಗಿದೆ. ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದ್ದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂತೋಷ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿದ್ದು ಇದೊಂದು ಐತಿಹಾಸಿಕ ದಿನ ಎಂದಿದ್ದಾರೆ. ಪ್ರಧಾನಿ ಮೋದಿ ಕೂಡ ಐತಿಹಾಸಿಕ ಕ್ಷಣ ಅಂತ ಬಣ್ಣಿಸಿದ್ದಾರೆ. ತಡರಾತ್ರಿವರೆಗೂ ಕಲಾಪದಲ್ಲಿ ಭಾಗಿಯಾಗಿದ್ದ ಸಂಸದರಿಗೆ ಧನ್ಯವಾದ ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಐತಿಹಾಸಿಕ ವಕ್ಫ್ ಬಿಲ್ ಪಾಸ್ ಆಗಿದ್ದಕ್ಕೆ ಪರವಿರೋಧ ಚರ್ಚೆ ನಡೆಯುತ್ತಿದೆ. ವಿವಾದದ ಕೇಂದ್ರ ಬಿಂದುವಾಗಿದ್ದ ವಿಜಯಪುರದಲ್ಲಿ ರೈತರು ಸಂಭ್ರಮಿಸಿದ್ದಾರೆ. ಆದರೆ ಅತ್ತ ಅಹಮದಾಬಾದ್, ಕೋಲ್ಕತಾ, ಚೆನ್ನೈನಲ್ಲಿ ವಕ್ಫ್ ಬಿಲ್ ವಿರೋಧಿಸಿ ಪ್ರತಿಭಟನೆಗಳು ನಡೆದಿವೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಮಸೂದೆ ಬೆಂಬಲಿಸಿ ಜನ ಸಿಹಿ ಹಂಚಿದ್ದಾರೆ. ವಕ್ಫ್ ಹಗರಣವನ್ನ ಮೊದಲಿಗೆ ಹೊರತೆಗೆದಿದ್ದೇ ಅನ್ವರ್ ಮಾಣಿಪಾಡಿ. ಲೋಕಸಭೆ ಕಲಾಪದಲ್ಲೂ ಮಾಣಿಪಾಡಿ ವರದಿಯನ್ನ ಉಲ್ಲೇಖಿಸಿ ಅಮಿತ್ ಶಾ ಮಾತನಾಡಿದ್ರು. ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ತನಿಖಾ ವರದಿ ನೀಡಿದ್ದ ಅನ್ವರ್ ಮಾಣಿಪಾಡಿಗೆ ಬೆದರಿಕೆ ಕರೆಗಳು ಬರ್ತಿವೆಯಂತೆ. ಮಾಣಿಪಾಡಿ ಗಂಭೀರ ಆರೋಪ ಮಾಡಿದ್ದು ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಹುತೇಕ ನಾಯಕರು ಅನ್ವರ್ ಮಾಣಿಪಾಡಿ ವರದಿಯನ್ನೇ ಪ್ರಸ್ತಾಪಿಸಿದ್ರು. ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿತ್ತು. ಹೀಗಾಗಿ ತನಿಖೆ ನಡೆಸಲು 2011ರಲ್ಲಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದ ಅನ್ವರ್ ಮಾಣಿಪಾಡಿಯನ್ನ ಬಿಎಸ್ವೈ ಅಧಿಕಾರಾವಧಿಯಲ್ಲಿ ನೇಮಿಸಲಾಗಿತ್ತು. ಡಿವಿಎಸ್ ಸಿಎಂ ಆಗಿದ್ದಾಗ ಮಾಣಿಪಾಡಿ ವರದಿ ನೀಡಿದ್ರು. ವರದಿಯಲ್ಲಿ ಹಲವು ನಾಯಕರ ಹೆಸರು ಉಲ್ಲೇಖಿಸಿದ್ರು. ಇದೇ ವರದಿ ಲೋಕಸಭೆಯಲ್ಲಿ 2 ದಿನ ಚರ್ಚೆಗೆ ಅಸ್ತ್ರವಾಗಿತ್ತು. ಬೀದರ್ ಜಿಲ್ಲೆಯಲ್ಲಿ 1803 ಎಕರೆ ಒತ್ತುವರಿ ಮಾಡಲಾಗಿದೆ. ನಿಸಾರ್ ಅಹಮದ್, ಫೈರೋಜ್ ಖಾನ್ ಇತರರು ಒತ್ತುವರಿ ಮಾಡಿದ್ದಾರೆ ಅಂತ ವರದಿ ನೀಡಿದ್ರು. ಬ್ರಹ್ಮಪುರ ಗ್ರಾಮದ ಬಂದೇನವಾಜ್ ಗೇಶುದರಾಜ್ನಲ್ಲಿ ಒತ್ತುವರಿಯಾಗಿದ್ದು ಮಾಜಿ ಸಂಸದ ಇಕ್ಬಾಲ್ ಅಹಮದ್ ಸರಡಗಿ ಹೆಸರು ಉಲ್ಲೇಖಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಸಿಎಂ ದಿವಂಗತ ಧರಮ್ ಸಿಂಗ್ ಭಾಗಿಯಾಗಿದ್ರು ಅಂತ ತಮ್ಮ ವರದಿಯಲ್ಲೇ ನೀಡಿದ್ರು. ಇದೇ ರೀತಿ ಇಡೀ ಕರ್ನಾಟಕದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ 8,000 ಪುಟದ ಬೃಹತ್ ವರದಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧದ ಆರೋಪಕ್ಕೆ ಪ್ರತಿಕ್ರಿಯಿಸಿರೋ ಅನ್ವರ್ ಮಾಣಿಪಾಡಿ ಅದೇನು ಸುಳ್ಳು ಪ್ರಸ್ತಾವನೆಯಲ್ಲ, ತನಿಖೆಯಾಗಲಿ ಎಂದಿದ್ದಾರೆ. ಅಲ್ಲದೆ ಅಂದು ನೀಡಿದ್ದ ವರದಿಗೆ ಇಂದು ನ್ಯಾಯ ಸಿಕ್ಕಿದೆ. ವಕ್ಫ್ ಬಿಲ್ಗೆ ವಿರೋಧ ಮಾಡ್ತಿರೋರು ಮಾಣಿಪಾಡಿಗೆ ಬೆದರಿಕೆ ಹಾಕ್ತಿದ್ದಾರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ ಅಂತ ಹೇಳಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆ 2025ಕ್ಕೆ ವಿರೋಧಿಸಿರೋ ಕಾಂಗ್ರೆಸ್ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ವಕ್ಫ್ ವಿಧೇಯಕ ಅಂಗೀಕಾರದಿಂದ ಸಮಾನತೆಗೆ ಧಕ್ಕೆಯಾಗಿದೆ ಅಂತ ಅರ್ಜಿ ಸಲ್ಲಿಸಲಾಗಿದೆ. ಸಂಸದ ಅಸಾದುದ್ದೀನ್ ಓವೈಸಿ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ವಕ್ಫ್ ಚರ್ಚೆಯಲ್ಲಿ ಭಾಗಿಯಾಗದ ರಾಹುಲ್ ಗಾಂಧಿ ಮತ್ತು ಕಲಾಪಕ್ಕೆ ಗೈರಾಗಿದ್ದ ಪ್ರಿಯಾಂಕಾ ಗಾಂಧಿ ನಡೆಗೆ ಮುಸ್ಲಿಂ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಲೆ ಏರಿಕೆ ಬೆಂಕಿಯಲ್ಲಿ ಬೆಂದು ಹೋಗುತ್ತಿರುವ ಜನ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೇ ಬಿಜೆಪಿಗೆ ಅಸ್ತ್ರವಾಗಿದ್ದು ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ನಡೆಸಿದೆ. ಇದೀಗ ಹೋರಾಟವನ್ನ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ನಡೆಸಲು ಬಿಜೆಪಿ ಸಜ್ಜಾಗಿದೆ. ಇಂದು 2ನೇ ಹಂತದ ಹೋರಾಟ ನಡೆಸಲಿದೆ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆ ರಣಕಹಳೆ ಮೊಳಗಿಸಲಿದ್ದು ಏಪ್ರಿಲ್ 7ರಂದು ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಧರಣಿ ನಡೆಸಲಿದ್ದಾರೆ. ಡೀಸೆಲ್ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ದರ ತುಟ್ಟಿಯಾಗುವುದರಲ್ಲಿ ಅನುಮಾನವೇ ಇಲ್ಲ. ಬೆಲೆ ಏರಿಕೆ ಖಂಡಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ಕೊಟ್ಟಿದೆ. ಮುಂದಿನ ವಾರವೇ ರಾಜ್ಯದಲ್ಲಿ 6 ಲಕ್ಷ ಲಾರಿ ಸಂಚಾರ ಬಂದ್ ಆಗಲಿದೆ. ಟೋಲ್, ಹೆದ್ದಾರಿಗಳಲ್ಲಿ ಲಾರಿಗಳನ್ನ ನಿಲ್ಲಿಸಿ ಬಂದ್ ಮಾಡ್ತೇವೆ. ಮುಷ್ಕರಕ್ಕೆ ಪೆಟ್ರೋಲ್, ಡೀಸೆಲ್ ಬಂಕ್ಗಳು ಬೆಂಬಲ ನೀಡಲಿವೆ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಹೇಳಿದ್ದಾರೆ.